ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚರ್ಕೃತಾತ್ ವ್ಯಾಸತತ್ವಜ್ಞ ಮಸ್ಕರೀಂದ್ರಕೃಪಾಂ ಮಯಿ. ಆದ್ಯಾಶ್ರಮೇ ಸಕಲಸೇವ್ಯಜುಷಾಣ ಸೇವಾಂ ಕುರ್ವನ್ ಹರೇ ಮುಖಜನೇಶ್ಚ ಗುರೋರ್ಮಹಾತ್ಮನ್ ಆನಂದತೀರ್ಥಮುನಿಶಾಸ್ತ್ರವಿಚಾರಬುದ್ಧೇ ತತ್ವಜ್ಞತೀರ್ಥ ಮಮ ದೇಹಿ ಕರಾವಲಂಬಂ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃದಯಪೂರ್ವಕ ಅಭಿವಂದನೆಗಳನ್ನು ಅರ್ಪಿಸಿ, ಹರಿಗುರುಗಳ ಭಗವದ್ಭಕ್ತರ ಚಿಂತನ ಮಾಲಿಕೆಯಲ್ಲಿ ಅನೇಕ ಜನ ಹರಿದಾಸರ ದಾಸಿಯರ ಅಪರೂಪದ ಪ್ರಸಂಗಗಳನ್ನು ನಾವು ಅವಲೋಕನ ಮಾಡ್ತಾ ಬಂದಿದ್ದೇವೆ. ಈ ಭಾಗದಲ್ಲಿ ಇವತ್ತು ಅನುಸಂಧಾನ ಮಾಡತಕ್ಕಂತಹ ಮಹಾನುಭಾವರ ಹೆಸರು ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವ್ಯಾಸತತ್ವಜ್ಞ ತೀರ್ಥ ಗುರುಸಾರ್ವಭೌಮರು. ಈ ಮಹನೀಯರ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗಲೂ ಮಾತು ಕೂಡ ಮೂಕಾಗಿ ಬಿಡುತ್ತೆ ಅಂತ ಹೇಳಬೇಕು. ಯಾಕೆ ಅಂದರೆ ಅಪೂರ್ವವಾದ ಮಹಿಮೆಯವ್ರದ್ದು. ಇವರ ಜೀವನವೇ ಒಂದು ಅದ್ಭುತ. 96 ವರ್ಷಗಳ ಕಾಲ ಪೂರ್ಣ ಜೀವನವನ್ನು ಮಾಡಿ ತಾವು ಬದುಕಿರತಕ್ಕಂಥ ಅಷ್ಟು ವರ್ಷಗಳಲ್ಲಿ 4 ಆಶ್ರಮಗಳನ್ನು ಪರಿಪಾಲನೆ ಮಾಡಿದ ಮಹಾಧೀರ ಚೇತನ ಇದು. ವ್ಯಾಸತತ್ವಜ್ಞ ತೀರ್ಥರು ಅಂತಂದರೆ ಸಾಮಾನ್ಯ ಅಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಇವರು ಶಿಷ್ಯರಾಗಿದ್ದರು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಯಾರು ಮಾದನೂರು ವಿಷ್ಣು ತೀರ್ಥರು ಅಂತ ಅಡವಿ ಆಚಾರ್ಯರು ಅಂತ ಏನು ಕರಿತೀವಿ, ಈ ಮಹನೀಯರಿಗೆ ಸಮಗ್ರ ಶಾಸ್ತ್ರ ಗ್ರಂಥಗಳ ಪಾಠ ಹೇಳಿದವರು ಶ್ರೀ ಶ್ರೀ ವ್ಯಾಸತತ್ವಜ್ಞ ತೀರ್ಥ ಶ್ರೀಪಾದರು. ಹಾಗಾಗಿ ಅವರು ಶಿಷ್ಯರೇ ಹಿಂಗಿರಬೇಕು ಅಂತಂದರೆ ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷೀತ್ ಅಂತ ಹೇಳಿ ಶಿಷ್ಯರಿಂದ ಗುರುಗಳು ಎಂಥವರು ಅಂತ ತಿಳಿಬೇಕಂತ. ಹಾಗೆ ಶಿಷ್ಯರೇ ಹಿಂಗಿರಬೇಕು ಅಂತಂದರೆ ಇವರಿಗೆ ಪಾಠ ಮಾಡಿದ ವ್ಯಾಸತತ್ವಜ್ಞ ತೀರ್ಥರು ಹೇಗಿರಬೇಕು ಅಂತ ಒಮ್ಮೆ ನಾವು ಅವಲೋಕನ ಮಾಡಬಹುದು, ನೆನೆಸ್ಕೊಳ್ಬೋದು. ರೋಮಾಂಚನ ಆಗುತ್ತೆ ಆ ಹೆಸರು ಕೇಳಿದ್ವಿ ಅಂದರೆ. ಎಷ್ಟು ಜನ ಹರಿದಾಸರು ಅವ್ರ ಕಾಲದಲ್ಲಿದ್ದವರು, ಎಷ್ಟು ಜನ ವಿದ್ವಾಂಸರು, ಎಲ್ಲರನ್ನ ಪೋಷಣೆ ಮಾಡಿರುವ ಮಹಾನುಭಾವರು ಇವರಂತೂ. ಈ ಮಹನೀಯರ ಒಂದಿಷ್ಟು ಸಂಕ್ಷಿಪ್ತವಾದ ಚರಿತ್ರೆಯನ್ನು ನಾವು ನೋಡೋಣ. ರಾಯಚೂರು ಹತ್ತಿರ ದಿನ್ನಿ ಅಂತ ಒಂದು ಗ್ರಾಮ. ಈ ದಿನ್ನಿ ಗ್ರಾಮದಲ್ಲಿ ಜನಾರ್ದನಾಚಾರ್ಯರು ಅಂತ ಒಬ್ಬರು ದೊಡ್ಡ ಜೋಯಿಸರಿದ್ದರು. ಅಲ್ಲಿಯ ಪೌರೋಹಿತ್ಯ ಕಾರ್ಯ ಅದು ಇದೆಲ್ಲ ಮಾಡ್ಕೊಂಡಿದ್ರು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಊರಿನ ಒಬ್ಬ ದೊಡ್ಡ ಮನೆತನದ ವ್ಯಕ್ತಿ ಇವರಿಗೆ ಅಂಥ ವಿದ್ಯಾವಂತರಲ್ಲ ಅಂತೇನೋ ಅವಮಾನ ಮಾಡಿಬಿಡ್ತಾನೆ. ಆವಾಗ ಯಾರಿಗೇ ಆಗಲಿ ಮಾನ ಅಭಿಮಾನ ಅನ್ನೋದು ಬಹಳ ಮುಖ್ಯ ಇರುತ್ತೆ. ಎಂಥದ್ದೇ ಸಣ್ಣ ವ್ಯಕ್ತಿ ಆದರೂ ಕೂಡ ಅವನ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅವನು ಯಾವತ್ತೂ ತಲೆ ಬಗ್ಗೋದಿಲ್ಲ ಇನ್ನೊಬ್ಬರ ಮುಂದೆ. ಹಾಗಾಗಿ ಅವರಿಗೆ ತುಂಬ ಬೇಸರ ಆಗಿ ಆ ದಿನ್ನಿ ಅನ್ನೋ ಹಳ್ಳಿಯಿಂದ ನಡ್ಕೊಂಡು ಹೋಗಿ ನೇರ ಕಾಶಿಗೆ ಹೋಗಿ ಸಮಗ್ರ 16 ವರ್ಷಗಳ ಕಾಲ ಇದ್ದು ಸರ್ವಶಾಸ್ತ್ರಾಭ್ಯಾಸ ಮಾಡಿ ದೊಡ್ಡ ವಿದ್ವಾಂಸರಾಗಿ ಊರಿಗೆ ಬಂದ್ರಂತೆ. ಬಂದಾಗ ಯಾರು ಅವಮಾನ ಮಾಡಿದ್ನಲ್ಲ ವ್ಯಕ್ತಿ, ಅವನ ಮುಂದೆ ಇವರು ಬರ್ತಾ ಇದ್ದರೆ ಇವ್ರ ಜೊತೆಗೆ ಒಂದಿಷ್ಟು ಜನ ಶಿಷ್ಯರು, ಏನು ಇಷ್ಟು ಜನ ಹುಡುಗರು ಬಂದಿದ್ದಾರೆ ಅಂತಂದಾಗ ಅವರಿಗೆ ಇವರು ಪಾಠ ಮಾಡೋದು, ಇವರು ಪ್ರವಚನ ಮಾಡೋದನ್ನು ಕೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮೆ ಬೇಡಿದ್ದಂತೆ. ನಾನು ಹಿಂಗೆ ಮಾಡಬಾರ್ದಿತ್ತು, ತಮಗೆ ಏನೋ ಒಂದು ಆ ಅಚಾತುರ್ಯದಲ್ಲಿ ಹಾಗೆ ಅವಮಾನ ಮಾಡಿಬಿಟ್ಟೆ, ಹಂಗಿಸ್ಬಿಟ್ಟೆ, ಅದಕ್ಕೋಸ್ಕರ ನೀವು ಹಿಂಗೆ ಊರು ಬಿಟ್ಟು ಹೋಗೋಂಗಾಯಿತು. ಅದಕ್ಕೆ ಅವರಂದರು, ನೀನು ಹೇಳಿದ್ದೆಲ್ಲ ಒಳ್ಳೆಯದಕ್ಕೆ ಆಯ್ತಪ್ಪ ಅಂತಂದ್ರೆ, ನೀ ಅವತ್ತು 1-2 ಮಾತು ಚುಚ್ಚೋ ಥರದ್ದು ಮನಸ್ಸಿಗೆ ನೋವಾಗೋ ಥರ ಆಡಲಿಲ್ಲ ಅಂದರೆ ನಾನು ಕಾಶಿಗೆ ಹೋಗ್ತಾ ಇದ್ದಿಲ್ಲ. ಆ ಕಾಶಿ ಕ್ಷೇತ್ರದಲ್ಲಿ ರುದ್ರದೇವರ ಸನ್ನಿಧಾನದಲ್ಲಿ ಇಂಥ ಶಾಸ್ತ್ರಾಭ್ಯಾಸನೂ ಮಾಡ್ತಾ ಇದ್ದಿಲ್ಲ ಅಂತ. ಹಾಗಾಗಿ ನೀನು ಹೇಳಿದ್ದ ಆವತ್ತಿನ ಮಟ್ಟಿಗೆ ಒಳ್ಳೆಯದೇ ಆಯಿತು ಅಂತ ಹೇಳ್ತಾರೆ. ಪುರಂದರದಾಸರು ಹೇಳ್ತಾರಲ್ಲ, ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು. ಏನಾದರೂ ಒಳ್ಳೆಯದೇ ಆಗ್ತದೆ. ನಮಗೆ ಎಷ್ಟೋ ಬಾರಿ ಅನಿಸುತ್ತೆ ಇವರು ಅವಮಾನ ಮಾಡ್ತಾರೆ ಹಾಗೆ ಹೀಗೆ ಅಂತ. ಅವಮಾನ ಮಾಡಿದಾಗಾಯಿತು, ಯಾರಾದರೂ ಸನ್ಮಾನ ಮಾಡಿದಾಗಾಯಿತು, ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ನಾವು ಕಲ್ತೀವಿ ಅಂತಂದರೆ ಮಾನಾಭಿಮಾನವು ನಿನ್ನದು ವೆಂಕಟರಾಯ, ಯಾರು ಏನು ಮಾಡಿದರೂ ಸ್ವಾಮಿ ನಿನಗೆ ಅರ್ಪಿತ ಅನ್ನುವ ಬುದ್ಧಿ ದೇವರೇ ಕೊಡ್ತಾನೆ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಆಗಬಾರ್ದು ಅಂದ್ಕೊಳ್ತೀವಿ. ಆದರೆ ಅದಾಗಿದ್ದು ಇನ್ನೊಂದು ಯಾವುದೋ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣ ಆಗಿರುತ್ತೆ. ಹಾಗೆ ಜನಾರ್ದನಾಚಾರ್ಯರ ಜೀವನ ಹೀಗೆ ಪರಿವರ್ತನೆ ಆಯಿತು.
ದೊಡ್ಡ ವಿದ್ವಾಂಸರು. ಇವರ ಮಕ್ಕಳು ಕೂಡ ವೆಂಕಟ ನರಸಿಂಹಾಚಾರ್ಯರು ಅಂಥೇಳಿ ಆ ಕಾಲದಲ್ಲಿ ಸೂರಿಗಳು ಅಂತ ಕರಿತಾ ಇದ್ರು. ಸೂರಿಗಳು ಅಂತಂದರೆ ಜ್ಞಾನಿಗಳು ಅಂತ ಅರ್ಥ. ವೆಂಕಟ ನರಸಿಂಹ ಸೂರಿಗಳು ಅಂತ ದೊಡ್ಡ ದೊಡ್ಡ ವಿದ್ವಾಂಸರು ಇವರಿಗೆ ಬಿರುದು ಕೊಟ್ಟಿದ್ರು. ಅಂದರೆ ಇವರು ವಿದ್ವತ್ ಎಂಥದ್ದಿರಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಅಂಥ ವೆಂಕಟ ನರಸಿಂಹಾಚಾರ್ಯರು ತಾವು ಗದ್ವಾಲ ರಾಜನ ಸಂಸ್ಥಾನಕ್ಕೆ ವಾಕ್ಯಾರ್ಥಕ್ಕೆ ಹೋಗೋರಂತೆ. ವಾಕ್ಯಾರ್ಥ ಆ ಕಾಲದಲ್ಲೆಲ್ಲ ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ಗದ್ವಾಲ ರಾಜನ ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ಪ್ರಾರಂಭ ಆಗೋದು. 3 ದಿವಸಗಳ ಕಾಲ ಶಾಸ್ತ್ರಾರ್ಥ ಸಭೆ ಅಂತ ಮಾಡ್ತಾ ಇದ್ದ ಮಹಾರಾಜ. 3 ದಿನಗಳ ಕಾಲ ಆಗೋದು. ಬೇರೆ ಬೇರೆ ಪ್ರಾಂತ್ಯ, ಮೈಸೂರು ಪ್ರಾಂತ್ಯದಿಂದ ಹೋಗುವವರು, ಶಿವಮೊಗ್ಗದ ಕಡೆಯಿಂದ ಬರ್ತಕ್ಕಂಥ ವಿದ್ವಾಂಸರು, ಕಾಶಿಯಿಂದನೂ ವಿದ್ವತ್ ಪರಂಪರೆಯ ಎಲ್ಲ ವಿದ್ವಾಂಸರು ಬರ್ತಾ ಇದ್ದರು ಅಂತ ಆ ದಾಖಲೆಗಳಲ್ಲಿ ನಾವು ಇವತ್ತಿಗೂ ನೋಡಬಹುದು. ಹಾಗೆ ಆತ ವಿದ್ವತ್ ಸಭೆಗೆ ಅಂತ ಕರೆಸಿದಾಗ ಇವರು ಬಂದಾಗ ಇವರು ನೋಡ್ತಾರೆ ವೆಂಕಟ ನರಸಿಂಹಾಚಾರ್ಯರ ವಾಕ್ಯಾರ್ಥ ಶೈಲಿ, ಅದನ್ನೆಲ್ಲ ನೋಡಿ ತಾವು ನಮ್ಮ ಸಾಮ್ರಾಜ್ಯದಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಆಗಬಹುದು ಅಂತ ಹೇಳಿ ಆ ವೆಂಕಟ ನರಸಿಂಹಾಚಾರ್ಯರು ತಾವು ಒಪ್ಪಿಗೆ ಕೊಡ್ತಾರೆ. ಹಾಗಾಗಿ ಕಾಲಾಂತರದಲ್ಲಿ ಆ ಗದ್ವಾಲ ರಾಜ್ಯಕ್ಕೆ ಸಂಸ್ಥಾನಕ್ಕೆ ಸೇರಿರತಕ್ಕಂತಹ ಒಂದು ಊರು ಐಜಾ ಅಂತ ಇವತ್ತಿಗೂ ನಾವು ನೋಡಬಹುದು. ಆ ಐಜಾ ಅನ್ನೋ ಊರಲ್ಲಿ ವೆಂಕಟ ನರಸಿಂಹಾಚಾರ್ಯರು ಅವರ ದಂಪತಿಗಳು ವಾಸ ಮಾಡ್ತಾ ಇದ್ದರು. ಅನೇಕ ವರ್ಷಗಳ ಕಾಲ ಅವರಿಗೆ ಮಕ್ಕಳಾಗದೇ ಇದ್ದಾಗ ಅಲ್ಲಿ ಮೊದಲಕಲ್ಲು ಅಂತ ಮೊದಲಕಲ್ಲಿನ ಶ್ರೀನಿವಾಸ ದೇವರನ್ನು ಸೇವೆ ಮಾಡ್ತಾರೆ. ಹಾಗೆ ಉತ್ತನೂರಲ್ಲಿ ವೆಂಕಟರಮಣ ದೇವರ ದೇವಸ್ಥಾನ ಇದೆ. ಆ ವೆಂಕಟೇಶನನ್ನ ಜನಮೇಜಯ ರಾಜ ಪ್ರತಿಷ್ಠಾಪನೆ ಮಾಡಿದ್ದು. ಅಂಥ ವೆಂಕಟರಮಣನನ್ನು ಹಾಗೆ ಮೊದಲಕಲ್ಲಿನ ಶ್ರೀನಿವಾಸ ದೇವರನ್ನು ಇದರ ಜೊತೆಗೆ ಕುಲದೇವತೆ ತಿರುಪತಿಯ ತಿಮ್ಮಪ್ಪನನ್ನು ಪೂಜೆ ಮಾಡಿ ಸೇವೆಯನ್ನು ಮಾಡಿಕೊಂಡು ಬಂದರ ಫಲ ಒಳ್ಳೆ ಸಂತಾನ ಆಗುತ್ತೆ ಅವರಿಗೆ. ಅದೇ ಯಾರು ಅಂತಂದರೆ ನಮ್ಮ ಕಥಾನಾಯಕರಾದ ಶ್ರೀ ಶ್ರೀ ವ್ಯಾಸತತ್ವಜ್ಞ ತೀರ್ಥ ಶ್ರೀಪಾದರು. ಇವರಿಗೆ ಬಾಲ್ಯದಲ್ಲಿಟ್ಟ ಹೆಸರು ವೆಂಕಟರಾಮ ಅಂತ ಇವ್ರ ಹೆಸರು. ವೆಂಕಟರಾಮಾಚಾರ್ಯರು ಅಂತ ಇವರನ್ನು ಕರೀತಾ ಇದ್ದರು. 1704 ಇಸ್ವಿ ಇವರು ಅವತಾರ ಮಾಡಿದ್ದು. 1704ರಲ್ಲಿ ಹುಟ್ಟಿ ಯುಕ್ತ ವಯಸ್ಸಲ್ಲಿ ಏನೇನು ಕಾರ್ಯಕ್ರಮಗಳಾಗಬೇಕು ಅದೆಲ್ಲ ಉಪನಯನ ಚೌಲ ಎಲ್ಲ ಮಾಡಿದ್ರಂತೆ. ಮಾಡಿ ಆದಮೇಲೆ ತಂದೆ ಪಾಠ ಮಾಡ್ತಾ ಇದ್ದಾರೆ. ಏನು ಪಾಠ ಮಾಡಿದರೂ ಕೂಡ ಮಗನಿಗೆ ತಲೆಗೆ ಹತ್ತಾನೇ ಇಲ್ಲ. ತಂದೆಗೆ ಚಿಂತೆ ಶುರುವಾಯ್ತಂತೆ, ಏನಿದು ಹೀಗೆಲ್ಲ ಆಗ್ತಾ ಇದೆ, ನಾನು ನೋಡಿದ್ರೆ ಇಂಥ ವಿದ್ವಾಂಸ ಎಲ್ಲರೂ ಪಂಡಿತ ಪುತ್ರ ಅಂತ ಹಂಗಸೋ ವಿಷಯದಲ್ಲಿ ಕರೀತಾರೆ, ಆದರೆ ನನ್ನ ಮಗ ನಿಜವಾಗ್ಲೂ ಪಂಡಿತ ಪುತ್ರ ಅಂತಲೇ ಆಗೋಗ್ಬಿಡ್ತಾ ಇದ್ದಾನಲ್ಲ, ಅಂದರೆ ಎಲ್ಲರೂ ಅವಹೇಳನ ಗುರಿ ಆಗಿಬಿಡ್ತಾನಲ್ಲ ಅಂತ ಪಾಪ ತುಂಬ ಆಲೋಚನೆ ಮಾಡಿದ್ರಂತೆ. ತುಂಬ ಆಲೋಚನೆ ಮಾಡಿ ಮನಸ್ಸಲ್ಲಿದ್ದಾಗ ಆ ಉತ್ತನೂರಲ್ಲಿ ಆವಾಗ ಗೋಪಾಲದಾಸರು ವಾಸ ಮಾಡ್ತಾಯಿದ್ರು. ಸಣ್ಣ ಹುಡುಗ, ಗಾಯತ್ರಿ ಮಂತ್ರದ ಸಿದ್ಧಿಯಾಗಿತ್ತು ಅವರಿಗೆ. ಆದರೆ ಹುಡುಗ ಅಂತಂದು ಮಾತ್ರಕ್ಕೆ ತೆಗೆದುಹಾಕೋ ಥರ ಇಲ್ಲ. ಯಾಕೆ ಅಂತಂದರೆ ಅಂಥ 24 ರೂಪವನ್ನು ಅನುಸಂಧಾನ ಮಾಡತಕ್ಕಂತಹ ಗಾಯತ್ರಿಯ ಸಿದ್ಧಿ ಅವರಲ್ಲಿತ್ತು ಅಂತಂದಮೇಲೆ ಅದಕ್ಕಿಂತ ಇನ್ನೇನು, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಹಾಗಾಗಿ ಸಣ್ಣ ಹುಡುಗ ಹೇಳಿದ್ರೂ ತೊಗೊಳ್ಬೇಕು, ಗಿಳಿ ಹೇಳಿದ್ರೂ ತೊಗೊಳ್ಬೇಕು ಅಂತ ಒಳ್ಳೆ ಮಾತಿತ್ತು ಅಂದರೆ ಯಾವ ಕಡೆಯಿಂದಾದರೂ ತೊಗೊಳ್ಬೇಕು. ಅಂಥದ್ರಲ್ಲಿ ಇಂಥ ಶ್ರೇಷ್ಠ ಸಿದ್ಧಿ ಇರುವ ಜ್ಞಾನಿಗಳಿದ್ದಾರೆ, ಹಾಗಾಗಿ ಅವ್ರ ಹತ್ರ ಹೋಗಿ ಬರಬೇಕು ಅಂತ ಅವ್ರ ಮನೆಯವರಿಗೆ ತುಂಬ ಅನಿಸುತ್ತೆ. ಅಂದರೆ ವೆಂಕಟರಾಮಾಚಾರ್ಯರ ತಾಯಿ ಅವರ ಯಜಮಾನರಿಗೆ ಹೇಳ್ತಾಳೆ, ಹೋಗಿ ಒಮ್ಮೆ ಭಾಗಣ್ಣನ ಹತ್ರ ತಾವು ಕೇಳ್ಕೊಂಡು ಬನ್ನಿರಿ, ಅವ್ರು ಏನಾದರೂ ಹೇಳ್ಬೋದು, ಎಷ್ಟೋ ಜನರಿಗೆ ಭವಿಷ್ಯ ಹೇಳ್ತಾ ಇದ್ದಾರಂತೆ, ಹಾಗಾಗಿ ನಮ್ಮ ಮಗನ ಬಗ್ಗೆ ಹೇಳದೇ ಇರೋಲ್ವಾ ಅಂತ ಹೇಳಿದ್ರಂತೆ. ಎಷ್ಟೋ ವೆಂಕಟ ನರಸಿಂಹಾಚಾರ್ಯ ಆಯಿತು ಹೋಗ್ತೀನಿ ಅಂದಾಗ ಒಮ್ಮೆ ಒಂದು ದಿವಸ ನೀವು ಹೋಗಲೇಬೇಕು ಅಂತ ಸ್ವಲ್ಪ ತಾವು ಒತ್ತಾಯ ಮಾಡಿ ಹೇಳಿದಾಗ ಆಯ್ತು ಹೋಗಿ ಬರ್ತೀನಿ ಅಂತ ಬೆಳಿಗ್ಗೆ ಹೊತ್ತು ಅಲ್ಲಿಂದ ಹೊರಟ್ರಂತೆ. ಹೋಗಬೇಕಾದ್ರೆ ನೇರವಾಗಿ ಐಜಾ ಗ್ರಾಮದಿಂದ ಉತ್ತನೂರಿಗೆ ಬಂದಿದ್ದಾರೆ. ಉತ್ತನೂರಿಗೆ ಬಂದಾಗ ಆ ವೆಂಕಟರಮಣ ದೇವರ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿದ್ದಾರೆ. ಭಾಗಣದಾಸರು ಪೂಜೆ ಮುಗಿಸಿ ಕೂತಿದ್ದಾರೆ. ಕೂತಾಗ ವೆಂಕಟ ನರಸಿಂಹಾಚಾರ್ಯರು ಕೇಳಿದ್ರಂತೆ. ಅವರು ಬಂದ ಕೂಡಲೇ ಇವರು ನಮಸ್ಕಾರ ಮಾಡಿದರು. ಯಾಕೆಂದರೆ ದೊಡ್ಡವರು ವಿದ್ವಾಂಸರು ಬಂದಾಗ ಗೌರವ ಸಲ್ಲಿಸಬೇಕು. ನಮಸ್ಕಾರ ಮಾಡಿ ಆದಮೇಲೆ ಏನು ಬಂದಿದ್ದು ಉದ್ದೇಶ, ಏನಿಲ್ಲ ಹೀಗೆ ತುಳಸಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ ದೇವ್ರ ಪೂಜೆಗೆ ಅಂತಂದ್ರಂತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನಮ್ಮ ಅಕ್ಕ ಅವರೇ ಕಳಿಸಿದ್ದಾರೆ, ಉತ್ತತ್ತಿ ಕಳಿಸಿದ್ದಾರಲ್ಲ ಕೊಡ್ರಿ ಅಂತ. ಎಲ್ಲಿ ಕಳಿಸಿದ್ದಾರೆ ಅಂತಂದರೆ ಅವರ ಬಟ್ಟೆ ಗಂಟಲ್ಲಿ ಬರಬೇಕಾದ್ರೆ ಅವರ ಮನೆಯವರು ದೊಡ್ಡವ್ರನ್ನ ಕಾಣ್ಲಿಕ್ಕೆ ಹೋಗ್ತಾಯಿದ್ರಿ. ಆಕಾರ ಚಿಕ್ಕದಿರಬಹುದು, ಆದರೆ ಆ ಒಳಗಿದ್ದ ಅಂತಸತ್ವ ಎಂಥ ದೊಡ್ಡ ಯೋಗ್ಯತೆದು ಅಂತ ಗೊತ್ತಿಲ್ಲ. ಹಾಗಾಗಿ ದೊಡ್ಡವ್ರ ಹತ್ರ ಹೋಗಬೇಕಾದ್ರೆ ಬರಿಗೈಯಲ್ಲಿ ಹೋಗಬಾರ್ದು ಅಂತ ಒಂದು ನಿಯಮ. ರಿಕ್ತ ಹಸ್ತೇನ ನೋಪೇಯಾತ್ ರಾಜಾನಂ ದೈವತಂ ಗುರುಂ ಅಂತ ಹೇಳಿ, ಗುರುಗಳ ಹತ್ರ ಹೋಗಬೇಕಾದ್ರೆ ಅಥವಾ ದೇವತಾ ಸನ್ನಿಧಾನಕ್ಕೆ ಅಥವಾ ಒಬ್ಬ ಯೋಗ್ಯ ಪದವಿಯಲ್ಲಿರ್ತಕ್ಕಂಥ ವ್ಯಕ್ತಿ ಹತ್ರ ಹೋಗಬೇಕಾದ್ರೆ ರಿಕ್ತ ಹಸ್ತೇನ ಬರಿಗೈಯಲ್ಲಿ ಹೋಗಬಾರದು ಅಂತ ಒಂದು ಶಾಸ್ತ್ರದ ಮಾತು. ಹಾಗಾಗಿ ಅವ್ರ ಹತ್ರ ಹೋಗ್ತಾ ಇದ್ರಿ, 2 ಉತ್ತತ್ತಿ ಆದರೂ ತೊಗೊಂಡು ಹೋಗ್ರಿ ಅಂತ ಹೇಳಿ ಅವರ ಶಲ್ಯದ ತುದಿಯಲ್ಲಿ ಗಂಟು ಹಾಕಿ ಕಟ್ಟಿದ್ರಂಥವ್ರು. ಅದು ಅವರಿಗೆ ಮರೆತು ಹೋಗಿತ್ತು. ಆವಾಗ ಕೂಡಲೇ ನಮ್ಮ ಅಕ್ಕ ಅವರು ಕಳಿಸಿದ್ದಾರಲ್ಲ ಕೊಡ್ರಿ, ಎಲ್ಲಿ ವೆಂಕಪ್ಪನಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ
ಗೋಪಾಲದಾಸರೇ ಅದನ್ನು ಇಸ್ಕೊಂಡು ಅಲ್ಲಿ ನೈವೇದ್ಯ ಮಾಡಿ ಹೇಳಿದ್ರಂತೆ, ಆಚಾರ್ಯ ತಾವು ಯಾವುದಕ್ಕೆ ಬಂದಿದ್ದೀರಿ ಅಂತ ಗೊತ್ತು ನನಗೆ, ನೀವೇನು ಯೋಚನೆ ಮಾಡಬೇಡ್ರಿ, ನಿಮ್ಮ ಮಗ ಸಾಮಾನ್ಯ ಅಲ್ಲ, ದೊಡ್ಡ ಚೇತನ ಇದ್ದಾರವರು, ಮತ್ತು ಏನು ಅವನು ಒಳ್ಳೆ ವಿದ್ವಾಂಸ ಆಗಬೇಕಂದ್ರೆ ಏನು ಮಾಡಬೇಕು, ನಾನು ಹಿಂಗಿದ್ದೀನಿ, ಏನೂ ಇಲ್ಲ, ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು 1 ವರ್ಷಗಳ ಕಾಲ ನಿರಂತರ ನೀವು ನಿಮ್ಮ ಮಗ ದೇವರ ಪೂಜೆ ಮುಗಿಸಿ ಕೂತ್ಕೊಳ್ಳಿ, ನಿಮ್ಮ ಮಗನನ್ನು ಕೂಡ್ಲಿಕ್ಕೆ ಹೇಳ್ರಿ, ಅವರ ಮುಂದೆ ಸಮಗ್ರ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಂದ ಅದನ್ನು ಪಾರಾಯಣ ಮಾಡ್ತಾ ಹೋಗಿ ಅಂತ ಹೇಳಿದರಂತೆ. ಆಚಾರ್ಯರ ಎಲ್ಲ ಗ್ರಂಥಗಳನ್ನು ಪಾರಾಯಣ ಮಾಡಿ, ಒಟ್ಟು ಯಾವ್ಯಾವ ಗ್ರಂಥಗಳು ಅಂತ ಇದ್ದಾವೋ ಎಲ್ಲವನ್ನು ಮಗನ ಮುಂದೆ ಪಾರಾಯಣ ಮಾಡಿರಿ ಸಾಕು ಅಂತ. ಅದರ ಪ್ರಭಾವ ಏನಾಯಿತು, ಗೋಪಾಲದಾಸರ ಮಾತನ್ನು ಕೇಳ್ಕೊಂಡು ಬಂದಾದ ಮೇಲೆ ಎಲ್ಲ ಪಾರಾಯಣ ಮಾಡಿದರೆ ಇಡೀ ಒಂದೇ ವರ್ಷದಲ್ಲಿ ಎಲ್ಲ ಸಿದ್ಧಿಯಾಗಿ ಹೋಯ್ತಂತೆ. ಅದು ಬಾಲ್ಯದಿಂದ ಅವ್ರು ಕೇಳಿದ್ದು ಪಾಠ ಅಲ್ಲ, ಜನ್ಮಾಂತರದ ಸಂಸ್ಕಾರ ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಯಾಕೆಂದರೆ ಈ ವೆಂಕಟರಾಮಾಚಾರ್ಯರು ಸಾಮಾನ್ಯ ಅಲ್ಲ, ದೇವತೆಗಳು ದೇವರ ಸೇವೆ ಮಾಡಲಿಕ್ಕೆ ಅಂತ ಭೂಲೋಕದಲ್ಲಿ ಅವತಾರ ಮಾಡಿದರು, ಆಚಾರ್ಯರ ಸೇವೆ ಮಾಡಲಿಕ್ಕೆ. ಹಾಗೆ ಅವತಾರ ಮಾಡಿರುವ ಅಗ್ನಿದೇವತೆ ಈ ವೆಂಕಟರಾಮಾಚಾರ್ಯರು ವ್ಯಾಸತತ್ವಜ್ಞ ತೀರ್ಥರು ಅಂತ ಅವ್ರ ಬಗ್ಗೆ ತಿಳಿದವರು, ಅವರ ಸ್ವರೂಪದ ಬಗ್ಗೆ ಬಲ್ಲವರು ಆಡುವ ಮಾತಿದು. ಯಾಕೆ ಅಂದರೆ ಹಿಂದೆ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರು ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳಿದ ಕೂಡಲೇ ನನ್ನ ಮಗ ಪ್ರಾಣ ಬಿಟ್ಟ ಅಂತ ಅಂದ್ಕೊಂಡು ತಾವು ಕೂಡಲೇ ರಥದಿಂದ ಕೆಳಗೆ ಜಿಗಿದು ನೆಲದ ಮೇಲೆ ಕೂತ್ಕೊಂಡ್ಬಿಟ್ರಂತೆ. ಕೂತ್ಕೊಂಡು ದರ್ಭೆಗಳನ್ನು ಹಾಸಿ ಅದರ ಮೇಲೆ ಕೂತು ಲಯಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರು. ಯಾವಾಗ ನನ್ನ ಮಗ ಹೋದ ಅಂತ ವಿಷಯ ಕೇಳ್ತೀನೋ ಆವಾಗ ನಾನು ಯುದ್ಧ ಮಾಡೋದಿಲ್ಲ ಅಂತ ಅವ್ರ ಪ್ರತಿಜ್ಞೆ. ವಿಷಯ ಹೇಳಿ ಆಯಿತು, ಧರ್ಮರಾಜ ಹೇಳಿದ, ಕೃಷ್ಣ ಶಂಖ ಊದಿದ, ಅವರು ಕೂತರು. ಕೂತಾದ ಕೂಡಲೇ ಅವರ ಸಾವು ಧೃಷ್ಟದ್ಯುಮ್ನಿಂದ ಅಂತ ಒಂದು ನಿಯಮ ಆಗಿತ್ತು ಆವಾಗ. ಯಾಕೆಂದರೆ ಇವರನ್ನು ಕೊಲ್ಲೋ ಮಗ ಹುಟ್ಟಲಿ ಅಂತ ದೃಪದ ತಾನು ಯಜ್ಞ ಮಾಡಿದ್ದ. ಆ ಧೃಷ್ಟದ್ಯುಮ್ನ ಬಂದು ದ್ರೋಣಾಚಾರ್ಯ ತಲೆ ಕಡಿದ್ಬಿಟ್ಟ ಕೆಳಗೆ ಕೂತಾಗ. ಅದರಲ್ಲಿ ಏನಾಗಿತ್ತು ಅಂದರೆ, ಈ ತಲೆ ಕಡಿಯೋದಕ್ಕೂ ಮುಂಚೆನೇ ದ್ರೋಣಾಚಾರ್ಯರು ತಾವು ದೇಹತ್ಯಾಗ ಮಾಡಿ ಆಗಿತ್ತಂತ ಲಯ ಚಿಂತನೆ ಮಾಡಿ. ಅದಾದಮೇಲೆ ಈತ ಹೋಗಿ ಕ್ರೂರವಾಗಿ ತಲೆನ ಕತ್ತರಿಸಿದ್ದಕ್ಕೆ ಮತ್ತೆ ಭೂಲೋಕದಲ್ಲಿ ಅವತಾರ ಮಾಡಬೇಕಾಯ್ತಂತೆ. ಹಾಗಾಗಿ ಧೃಷ್ಟದ್ಯುಮ್ನ ಯಾರು ಅಂತಂದ್ರೆ ಆಚಾರ್ಯ ಹೇಳಬೇಕಾದ್ರೆ ಅಗ್ನಿಯೇ ಧೃಷ್ಟದ್ಯುಮ್ನಾಗಿ ಬಂದ ಅಂತ ನಿರ್ಣಯದಲ್ಲಿ ಅವನ ಸ್ವರೂಪದ ಬಗ್ಗೆ ಹೇಳ್ತಾರೆ. ಅಂಥ ಅಗ್ನಿಯ ಮತ್ತೆ ಭೂಲೋಕದಲ್ಲಿ 3 ಬಾರಿ ಅವತಾರ ಮಾಡಬೇಕಾಯಿತು ಅಂತ ಅದನ್ನು ದಾಸರು ಕೂಡ ಹೇಳ್ತಾರೆ. ಎಲ್ಲೆಲ್ಲಿ ಅವತಾರ ಮಾಡಿದರು ಅಂದರೆ, ಒಂದು ವ್ಯಾಸರಾಯರ ಮಠದ ಪರಂಪರೆಯಲ್ಲಿ ಶ್ರೀನಿವಾಸ ತೀರ್ಥರು ಅಂತ ದೊಡ್ಡ ಜ್ಞಾನಿಗಳು, ಆ ಶ್ರೀನಿವಾಸ ತೀರ್ಥರಾಗಿ ಅವತಾರ ಮಾಡ್ತಾರೆ. ಅದಾದಮೇಲೆ ಕೃಷ್ಣದ್ವೈಪಾಯನ ತೀರ್ಥರು ಅಂತ ಬರ್ತಾರೆ. ಕುಸುಮೂರ್ತಿ ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಆ ಮಹನೀಯರ ವೃಂದಾವನ ಇದೆ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಅವರ ಶಿಷ್ಯ ಪರಂಪರೆಯಲ್ಲಿ ಬರ್ತಕ್ಕಂಥ ದೊಡ್ಡ ಜ್ಞಾನಿಗಳವರು. ಅದಾದ ಮೇಲೆ ಮಂತ್ರಾಲಯ ಮಠದ ಪರಂಪರೆಯಲ್ಲಿ ಶ್ರೀ ವ್ಯಾಸತತ್ವಜ್ಞ ತೀರ್ಥರು ಅಂತ ಯಾರು ಬಂದರೂ, ಈ 3 ವ್ಯಕ್ತಿಗಳು ಅಗ್ನಿಯ ಅಂಶ ಸಂಭೂತರು ಅಂತ ಅವ್ರ ಬಗ್ಗೆ ಅವರ ಭಕ್ತರೆಲ್ಲ ಹೇಳುವ, ಎಲ್ಲರೂ ನಂಬಿದ, ಅನುಸಂಧಾನ ಮಾಡಿ ಆಚರಿಸುವ ಒಂದು ಅಪೂರ್ವವಾದ ಅಂಶ ಇದು. ಹಾಗಾಗಿ ದೇವತೆಗಳೆಲ್ಲ ಸುರಾಶ್ಚ ಯತಯೋ ಭೂತ್ವ, ದೇವತೆಗಳೆಲ್ಲ ಯತಿರೂಪದಲ್ಲಿ ಅವತಾರ ತಾಳಿ ಭಗವಂತನನ್ನು ಪೂಜೆ ಮಾಡ್ತಾರಂತೆ. ಹಾಗಾಗಿ ಈ ವೆಂಕಟರಾಮಾಚಾರ್ಯ ಸಾಮಾನ್ಯ ಅಲ್ಲ, ಜಾತಾಪರೋಕ್ಷಗಳ ದೇವತೆಗಳು. ಅಂದರೆ ತಂದೆಗಳು ಹೇಳಿದ ಕೂಡಲೇ ಎಲ್ಲ ವಿದ್ಯೆ ಅವರಿಗೆ ಒಲ್ದು ಹೋಯ್ತು, ಬಂದೇ ಬಿಡ್ತದು. ಸುಪ್ತವಾಗಿದ್ದ ಆ ಪ್ರತಿಭೆ ತಂದೆಗಳು ಹೇಳಿದಾಗ ಅದು ಅಭಿವ್ಯಕ್ತ ಆಯಿತು ಅಂತ. ಹಾಗೆ ಮುಂದೆ ದೊಡ್ಡ ಅವರಿಗೆ ವಿವಾಹ ಎಲ್ಲ ಆಗುತ್ತೆ. ಅದಾದ ಮೇಲೆ ಗೋಪಾಲದಾಸರ ಒಡನಾಟ ಭಾಳ ಇತ್ತು ಅಂತ. ಆದರೆ ಗೋಪಾಲದಾಸರು ತಾವು ಜಗನ್ನಾಥದಾಸರಿಗೆ ಆಯುಷ್ಯ ಕೊಟ್ಟು ತಾವು ಸಣ್ಣ ವಯಸ್ಸಲ್ಲೇ ಯಾತ್ರೆ ಮಾಡಿಬಿಡ್ತಾರೆ. ಅದಾದಮೇಲೆ ಅವರು 3 ಜನ ತಮ್ಮಂದರು, ದಾಸಪ್ಪದಾಸರು, ರಂಗಪ್ಪದಾಸರು, ಸೀನಪ್ಪದಾಸರು ಅಂತ 3 ಜನ ತಮ್ಮಂದರನ್ನು ತಾವು ವೇಣಿಸೋಮಪುರ ಅಂತ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ತುಂಗಭದ್ರೆಯ ದಿವ್ಯ ಸನ್ನಿಧಾನ ಇದೆ, ತುಂಗಭದ್ರಾ ನದಿ ಹರಿಯತ್ತಲ್ಲಿ. ವಿಶೇಷ ಏನು ಅಂದರೆ, ಹಿಂದೆ ಆ ಭಾಗ ಚ್ಯವನ ಮಹರ್ಷಿಗಳು ತಪಸ್ಸು ಮಾಡಿರತಕ್ಕಂತಹ ಸ್ಥಳ ಅಂತ ಸ್ಥಳ ಪುರಾಣ ಹೇಳ್ತಾರೆ. ಚ್ಯವನ ಮಹರ್ಷಿಗಳು ತಾವು ಆನ್ಮೀಕಕ್ಕಾಗಿ ನದಿ ಸ್ನಾನಕ್ಕೆ ಈ ತುಂಗಭದ್ರೆಗೆ ಬರ್ತಾ ಇದ್ರು ಅಂತ ಅವ್ರ ಬಗ್ಗೆ ಹೇಳ್ತಾರೆ. ಹೀಗೆ ಅಷ್ಟು ಪವಿತ್ರವಾಗಿರತಕ್ಕಂತಹ ಸ್ಥಳದಲ್ಲಿ ತಾವು ವಾಸ ಮಾಡ್ತಾ ಇದ್ರಂತೆ. ಅನೇಕ ಜನ ಶಿಷ್ಯರವರಿಗೆ, ದೊಡ್ಡ ದೊಡ್ಡ ವಿದ್ವಾಂಸರು. ಅದರಲ್ಲಿ ಚಿಂಚೋಳಿ ಕೃಷ್ಣಾಚಾರ್ಯರು ಅಂತಿದ್ದರು. ಅವರು ಒಂದು ಶುಕಜನಕ ತತ್ವಜ್ಞ ಮುನಿಪಂ ಅಂತ ಬರತಕ್ಕಂತಹ ಒಂದು ಸ್ತೋತ್ರ ಮಾಡಿದ್ದಾರೆ ವ್ಯಾಸತತ್ವಜ್ಞರ ಮೇಲೆ. ಅದಾದಮೇಲೆ ಚಿಂಚೋಳಿ ಕೃಷ್ಣಾಚಾರ್ಯರು, ಹಾಗೆ ಕಲ್ಲೂರು ಭೀಮಾಚಾರ್ಯರು ಅಂತ ಒಬ್ಬರು ಶಿಷ್ಯರಿದ್ದರು. ಅವರು ದೊಡ್ಡ ದೊಡ್ಡ ವಿದ್ವಾಂಸರು ಇವರೆಲ್ಲ. ಭೀಮಾಚಾರ್ಯರು, ಮಹಾಭಾಷ್ಯ ಶ್ರೀನಿವಾಸಾಚಾರ್ಯರು ಅಂತಿದ್ದರು. ಈ ಮಹಾಭಾಷ್ಯ ಶ್ರೀನಿವಾಸಾಚಾರ್ಯರು ಯಾರು ಅಂತಂದರೆ, ಉತ್ತರಾದಿ ಮಠದ ಪರಂಪರೆಯಲ್ಲಿ ಶ್ರೀ ಸತ್ಯಪ್ರಿಯ ತೀರ್ಥ ಶ್ರೀಪಾದರು ಅಂತ ಒಬ್ಬ ಮಹಾಜ್ಞಾನಿಗಳು ಬರ್ತಾರೆ.
ಇವರು ಸತ್ಯಬೋಧ ತೀರ್ಥರೇನಿದ್ದಾರೆ ಅವರ ಗುರುಗಳು, ಆಶ್ರಮ ಕೊಟ್ಟ ಗುರುಗಳವರಿಗೆ. ಈ ಸತ್ಯಪ್ರಿಯ ತೀರ್ಥರ ಮಕ್ಕಳು ಮಹಾಭಾಷ್ಯ ಶ್ರೀನಿವಾಸಾಚಾರ್ಯರು ಅಂತ. ಅವರು ವ್ಯಾಸತತ್ವಜ್ಞರಲ್ಲಿ ಅಧ್ಯಯನ ಮಾಡಿದ್ದು. ಅದಕ್ಕೆ ತಮ್ಮ ಗುರುಗಳನ್ನು ತಾವು ಒಂದು ಕಡೆ ಕೊಂಡಾಡ್ತಾರೆ. ಬಹಳ ಅದ್ಭುತವಾದ ಒಂದು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಗುರುಗಳ ಬಗ್ಗೆ ಅವರು ಹೇಳ್ತಾರೆ, ಬುಧೋದಂಡಂ ಶೌಂಡಂ ಕರಕಲಿತದಂಡಂ ಸುವಿಶದಿ ಕೃತಾಶೇಷಂ ಪೂಷಾರುಣ ಕಿರಣಕಾಶಾಯವಸನಂ ಮಹಾಭಾಷ್ಯಂ ಶಿಷ್ಯೈ ಪಠಿತಮಿತಿ ಹೃಷ್ಯಂತ ಮನಿಷಂ ನುಮೋ ನಿತ್ಯಂ ಭೂತ್ಯೈ ಶುಕಜನಕ ತತ್ವಜ್ಞ ಮುನಿಪಂ. ಇವರು ಪ್ರತಿಯೊಂದು ಶ್ಲೋಕದಲ್ಲಿ ಶುಕಜನಕ ತತ್ವಜ್ಞ ಮುನಿಪಂ ಅಂತ ಹೇಳ್ತಾರೆ. ಚಿಂಚೋಳಿ ಆಚಾರ್ಯ ಹೇಳಬೇಕಾದ್ರೆ ತತ್ವಜ್ಞ ತೀರ್ಥ ಮಮದೇಹಿ ಕರಾವಲಂಬಂ ಅಂತ ಹೇಳ್ತಾರೆ. ಹಾಗಾಗಿ ಇಬ್ಬರೂ ಶಿಷ್ಯರ ಸ್ತೋತ್ರ ಬಹಳ ಅಪೂರ್ವವಾದ ಸ್ತೋತ್ರಗಳು. ಅವರು ಹೇಳ್ತಾರೆ, ನಮ್ಮ ಗುರುಗಳ ಹತ್ರ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ್ರಂತೆ. ಚತುಸ್ತಂತ್ರ ಕೋವಿದಃ ಅಂತ ಅವ್ರ ಬಗ್ಗೆ ಒಂದು ಹೆಸರಿತ್ತು. ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸ, ಈ 4 ಶಾಸ್ತ್ರಗಳಲ್ಲಿ ಪ್ರಭುತ್ವ ಸಿಕ್ತು ಅಂದರೆ ಆ ವ್ಯಕ್ತಿಗೆ ಶಾಸ್ತ್ರ ಪ್ರಪಂಚದಲ್ಲಿ ಎಂಥ ಗ್ರಂಥ ಕೊಟ್ಟರು ಲೀಲಾಜಾಲವಾಗಿ ಓದಾಕ್ಬಿಡ್ತಾನಂತೆ. ವ್ಯಾಸತತ್ವಜ್ಞ ತೀರ್ಥರು ಅಂದರೆ ಅವರು ಪೂರ್ವಾಶ್ರಮದಲ್ಲಿ ವೆಂಕಟರಾಮಾಚಾರ್ಯರಾಗಿದ್ದಾಗ ಇಂಥ ಅಪೂರ್ವವಾದ ಜ್ಞಾನ ಅಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಗುರುಗಳ ಮುಂದೆ ಮಹಾಭಾಷ್ಯವನ್ನು ನಾನೊಮ್ಮೆ ಓದಿ ಹೇಳಿದೆ, ಅವ್ರ ಮುಂದೆ ಅನುವಾದ ಮಾಡಿದೆ. ಒಂದು ಮಾತಿದೆ ವ್ಯಾಕರಣದಲ್ಲಿ, ಮಹಾಭಾಷ್ಯಂ ವಾ ಪಠನೀಯಂ ಮಹಾರಾಜ್ಯಂ ವಾ ಪಾಲನೀಯಂ ಅಂಥೇಳಿ, ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಅಂತ ಹೇಗಿದೆ. ಹಾಗೆ ಓದಿದರೆ ಮಹಾಭಾಷ್ಯ ಗ್ರಂಥವನ್ನಾದರೂ ಓದಬೇಕು ಅಂತ ಒಂದು ದೃಢವಾದ ನಿಯಮ. ಆ ಉಕ್ತಿಗೆ ಅನುಗುಣವಾಗಿ ನಮ್ಮ ಗುರುಗಳ ಮುಂದೆ ನಾನು ಮಹಾಭಾಷ್ಯ ಅನುವಾದ ಮಾಡಿದಾಗ ಪ್ರೀತಿಯಿಂದ ಗುರುಗಳು, ನಿನ್ನ ಹೆಸರು ಬರೀ ಶ್ರೀನಿವಾಸ ಅಲ್ಲಪ್ಪ, ಮಹಾಭಾಷ್ಯ ಶ್ರೀನಿವಾಸಾಚಾರ್ಯ ಅಂತ ನಮ್ಮ ಗುರುಗಳು ನನಗೆ ಅನುಗ್ರಹ ಮಾಡಿಕೊಟ್ರು ಈ ಅಭಿಧಾನವನ್ನು ಅಂತ ಹೇಳ್ತಾರೆ. ಮಹಾಭಾಷ್ಯಂ ಶಿಷ್ಯೈ ಪಠಿತಮಿತಿ ಹೃಷ್ಯಂತ ಮನಿಷಂ. ಹೃಷ್ಯಂತಂ, ಬಹಳ ಸಂತೋಷ ಆಯ್ತಂತೆ ವೆಂಕಟರಾಮಾಚಾರ್ಯರಿಗೆ, ಇಂಥ ಶಿಷ್ಯರು ಅನುವಾದ ಮಾಡಿದ್ದಾರೆ ಅಂತ ಅಂದ್ಕೊಂಡು. ಹಾಗಾಗಿ ಅಂಥ ನುಮೋ ನಿತ್ಯಂ ಭೂತ್ಯೈ ಶುಕಜನಕ ತತ್ವಜ್ಞ ಮುನಿಪಂ. ಭೂತ್ಯೈ ಅಂದರೆ ಸಂಪತ್ತು ಅಂತ ಅರ್ಥ. ನಮ್ಮ ಜ್ಞಾನ ಸಂಪತ್ತು ಅಭಿವೃದ್ಧಿಯಾಗಲಿ, ಜ್ಞಾನ ಬಂತು ಅಂದರೆ ಉಳಿದೆಲ್ಲ ಲೌಕಿಕ ಸಂಪತ್ತು ಬರುತ್ತೆ. ಹಾಗಾಗಿ ಇಂಥ ಅದ್ಭುತವಾದ ಜ್ಞಾನ ಸಂಪತ್ತಿನ ಲಾಭಕ್ಕಾಗಿ, ಅದರ ಪ್ರಾಪ್ತಿಗಾಗಿ ನಿತ್ಯವೂ ವ್ಯಾಸತತ್ವಜ್ಞ ತೀರ್ಥರನ್ನು ನಮಸ್ಕಾರ ಮಾಡೋಣ, ಅವರಿಗೆ ಶರಣಾಗತರಾಗೋಣ ಅಂತ ದೊಡ್ಡ ಜ್ಞಾನಿಗಳು ಮಹಾಭಾಷ್ಯಾಚಾರ್ಯರು ಅವರು ಸ್ತೋತ್ರ ಮಾಡ್ತಾರೆ. ಇಂಥ ದೊಡ್ಡ ದೊಡ್ಡ ಶಿಷ್ಯರಿದ್ದರು. ಇನ್ನೊಂದು ಪ್ರಸಂಗ ಹೇಳಬೇಕು. ಇವರ ಮೊಮ್ಮಗನನ್ನು ಇವರು ದತ್ತಕ್ಕೆ ತಗೊಂಡಿದ್ದರು, ಗೋಪಾಲಕೃಷ್ಣಾಚಾರ್ಯರು ಅಂತ. ವಿಶೇಷ ಏನು ಅಂದರೆ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತಾಯಿದ್ರು ವೆಂಕಟರಾಮಾಚಾರ್ಯರು. ಪ್ರತಿನಿತ್ಯ ಮನೆಯಲ್ಲಿ ಅಗ್ನಿಹೋತ್ರ ಮಾಡೋದು ಅಂದರೆ ಸುಲಭ ಅಲ್ಲ, ಅದು ಯಾವತ್ತೂ ಆರಬಾರದು ಅಗ್ನಿ. ಹಾಗೆ ಅಗ್ನಿಯನ್ನು ಕಾಪಾಡ್ಕೊಂಡು ಬಂದಿರಬೇಕು. ಆಹಿತಾನಲರು ಅಂತ ಕರೀತಾರೆ. ಅಂಥ ಅಗ್ನಿಯನ್ನು ಉಪಾಸನೆ ಮಾಡ್ತಾ ಇದ್ದವರು ಅಗ್ನಿಹೋತ್ರಿಗಳು. ಇವ್ರ ಮೊಮ್ಮಗನನ್ನು, ಇವರ ಮಗನನ್ನು ತಾವು ದತ್ತಕ್ಕೆ ತೊಗೊಂಡಿರ್ತಾರೆ, ಗೋಪಾಲಕೃಷ್ಣಾಚಾರ್ಯರು ಅಂತ. ಅವ್ರು ಯಾರು ಅಂದರೆ ಗೋಪಾಲದಾಸರು ಏನಿದ್ರಲ್ಲ, ಆ ಗೋಪಾಲದಾಸರು ಯಾತ್ರೆ ಮಾಡಿ ಆದಮೇಲೆ ಮತ್ತೆ ಮುಂದೊಂದು ಜನ್ಮದಲ್ಲಿ ಇವರ ಮೊಮ್ಮಕ್ಕಳಾಗಿ ತಾವು ಬರ್ತಾರೆ ಅಂತ ಅವರಿಗೊಂದು ಸೂಚನೆ ಇರುತ್ತೆ. ಹಾಗಾಗಿ ಗೋಪಾಲದಾಸರೇ ಇನ್ನೊಂದು ಜನ್ಮದಲ್ಲಿ ಇವರು ಮೊಮ್ಮಗನಾಗಿ ಬಂದು, ಅವ್ರ ಹೆಸರು ಆವಾಗ ಗೋಪಾಲಕೃಷ್ಣ ಅಂತಲೇ ಹೆಸರು. ಅದಕ್ಕೋಸ್ಕರ ತಗೊಂಡು ಅವ್ರ ಮೊಮ್ಮಗನನ್ನು ಅವರು ಅಗ್ನಿಹೋತ್ರಿಗಳಾಗಿ ಅವರಿಗೆ ವಿಶೇಷವಾಗಿ ಉದ್ಧಾರ ಆಗಲಿ ಅಂತ ಪಾಠಗಳನ್ನು ಮಾಡಿ ಅನುಗ್ರಹ ಮಾಡ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ, ಒಮ್ಮೆ ಅವರ ಮೊಮ್ಮಗನಿಗೆ ತುಂಬ ಅನಾರೋಗ್ಯ ಆಗತ್ತೆ. ತುಂಬ ಅನಾರೋಗ್ಯ ಆದಾಗ ಅವರನ್ನು ವಿಷಮಶೀತ ಜ್ವರ ಬರುತ್ತೆ. ಬಂದಾಗ ನೋಡ್ಕೊಳ್ಬೇಕಲ್ಲ, ಪೂರ್ಣ ಅವ್ರ ಬಗ್ಗೆ ನೋಡಿದಾಗ ದಿನದಿಂದ ದಿನಕ್ಕೆ ತುಂಬ ಕುಸಿತ ಹೋಗ್ತಾ ಇರ್ತದೆ ಅವರ ಶಕ್ತಿ. ಹಾಗಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಶಿಷ್ಯರಿಗೆ ಹೇಳ್ತಾರೆ, ತಾವು ಬಂದು ನಮ್ಮ ಗೋಪಾಲಕೃಷ್ಣನ ಆರೋಗ್ಯ ಮತ್ತೆ ಸುಧಾರಿಸಬೇಕು ಅಂದರೆ ನರಸಿಂಹ ಮಂತ್ರ ಜಪ ಮಾಡಬೇಕು, ಉಗ್ರ ನರಸಿಂಹಂದು. ಹಾಗಾಗಿ ಯಾರು ಮಾಡ್ತೀರಿ ಅಂತ. ಅದನ್ನು ಜಪ ಮಾಡಬೇಕು ಅಂದರೆ ಅದದ್ದೇ ಆದ ಒಂದಿಷ್ಟು ನಿಷ್ಠೆ ಅಂತಿದ್ದಾವೆ, ಅದೇ ಕ್ರಮದಲ್ಲಿ ಮಾಡಬೇಕು. ಯಾರು ಮಾಡ್ತೀರಿ, ಇಷ್ಟು ದಿವಸ ಆಗಬೇಕಿದು ಅಂತ, ಒಂದು ವಾರ ಸಪ್ತಕ ಹಿಂಗೆ ಆಗಬೇಕು, ಯಾರು ಮಾಡ್ತೀರಿ? ಅವಾಗ ಎಲ್ಲ ಶಿಷ್ಯರು ಗಾಬರಿ ಆಗಿಬಿಟ್ರಂತೆ. ಸಾಮಾನ್ಯ ನರಸಿಂಹ ಸಾಲಿಗ್ರಾಮ ಮನೇಲಿದೆ ಅಂತಂದರೆ ಗಾಬರಿ ಆಗ್ತಾ ಇರ್ತಾರೆ ಎಷ್ಟೋ ಜನ. ಅಂಥದ್ರಲ್ಲಿ ನರಸಿಂಹ ಮಂತ್ರ ಜಪ ಮಾಡಬೇಕಾ, ಏನು ಕಥೆ ಅಂತ ಅಂದ್ಕೊಂಡು ತುಂಬ ಜನ ಗಾಬರಿ ಆದರಂತೆ. ಅದಕ್ಕೋಸ್ಕರ ಕೊನೆಗೆ ನಾನು ಮಾಡ್ತೀನಿ ಅಂತ ಒಂದು ಹುಡುಗ ಬಂದಂತೆ. ಆ ಹುಡುಗ ಬಂದು ಗುರುಗಳು ಹೇಳಿದ್ರಂತೆ, ನೋಡಪ್ಪ ಇದು ಮಾಡಬೇಕಂದ್ರೆ ಇಷ್ಟೇಂದ ಇರಬೇಕು, ಮುದ್ದಾಮಾಗಿ ಕೂತು ಅನುಷ್ಠಾನ ಮಾಡಿಕೊಂಡು ಏನು ಇಲ್ಲದೇನೆ ಇದರ ಆಚರಣೆ ಆಗಬೇಕು, ನಿನ್ನ ಕೈಯಲ್ಲಿ ಸಾಧ್ಯವ? ಅವಶ್ಯವಾಗಿ ಮಾಡ್ತೀನಿ, ತಮ್ಮ ದಯೆ ಇದ್ದರೆ ಏನು ಬೇಕಾದರೂ ಮಾಡ್ತೀನಿ ಸ್ವಾಮಿ ಅಂತ ಒಪ್ಪಿಕೊಂಡು ತಾವು ಹೋಗಿ ಆ ನದಿಯ ಒಂದು ಭಾಗದಲ್ಲಿ ಮರಳಿನ ಮೇಲೆ ಕೂತು ಆ ಉಸುಕಿನ ಮೇಲೆ ಕೂತು ನಿಷ್ಠೆಯಿಂದ ನರಸಿಂಹ ಮಂತ್ರ ಜಪ ಅಂತ 1 ವಾರಗಳ ಕಾಲ ಉಪವಾಸ ಇರಬೇಕು, ಇದ್ದು ಜಪವನ್ನು ಮಾಡಬೇಕು.
ಜಪವನ್ನು ಮಾಡಿ ಅರ್ಪಣೆ ಮಾಡಬೇಕಂತೆ. ಹೀಗೆ ಒಂದು ವಾರಗಳ ಕಾಲ ಹೋಗಿ ನಿಷ್ಠೆಯಿಂದ ಎಲ್ಲ ಆ ಮಂತ್ರ ಜಪವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಂದಾಗ ಅಲ್ಲಿ ಗೋಪಾಲಕೃಷ್ಣ ದೇವರ ಗುಡಿ ಇದೆ ವೇಣುಸೋಮಪುರದಲ್ಲಿ. ಅದು ಕೂಡ ಈ ವೆಂಕಟರಾಮಾಚಾರ್ಯರೇ ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನ. ಗೋಪಾಲಕೃಷ್ಣ ದೇವರು ಅವರಿಗೆ ಒಲಿದು ಬಂದು ಕೆರೆಯಲ್ಲಿ ಸಿಕ್ಕ ಪ್ರತೀಕ ಅದು. ಹಾಗಾಗಿ ಅಂಥ ದೇವರಿಗೆ ಅದು ಗೋಪಾಲಕೃಷ್ಣ ದೇವರ ಸನ್ನಿಧಾನ ಇದೆ. ಅಂಥ ಸನ್ನಿಧಾನದಲ್ಲಿ ಬಂದಿದ್ದಾರೆ. ಬಂದಾಗ ದೇವರಿಗೆ ನಮಸ್ಕಾರ ಮಾಡಿ ಮಲಗಿಬಿಟ್ರಂತೆ. ಮಲಗಿ ಆದಮೇಲೆ ಏನಾಗ್ತಾ ಇದೆ ಅಂತಂದರೆ, ಈ ಕಡೆ ಪೂಜೆಯ ಸಂದರ್ಭ, ಅದು ಬೆಳಗ್ಗೆ ಎಲ್ಲ ಜಪ ಮುಗಿಸಿದ್ದಾರೆ, ಕೃಷ್ಣಾರ್ಪಣ ಮಾಡಿ ಕೂತ್ಕೊಂಡಿದ್ದಾರೆ. ಇನ್ನೇನು ದೇವ್ರ ಪೂಜೆ ಆಗಿ ತೀರ್ಥ ಪ್ರಸಾದ ಆಗಬೇಕು. ಒಂದು ವಾರದಿಂದ ಭೋಜನ ಇಲ್ಲ. ಗುರುಗಳು ಏನು ಹೇಳಿದರು ಅದೇ ಕ್ರಮದಲ್ಲಿ ತಾವು ಜಪ ಮಾಡಿದರು. ಹಂಗೆ ಮಾಡಿದ್ದಕ್ಕೆ ಏನಾಗಿದೆ, ಬಂದು ಮಲಗಿದ್ದಾರೆ. ಏನಾಯಿತು ಅಂತ ನೋಡಿದರೆ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರಂತೆ. ಏನಾಗಿದೆ ಅಂತ ನೋಡಿದರೆ ಅಲ್ಲಿ ಇವರು ದೇವರ ದೇವಸ್ಥಾನಕ್ಕೆ ಬಂದ್ರಲ್ಲ, ಎಲ್ಲ ಜಪ ಮುಗಿಸಿ ಕೃಷ್ಣಾರ್ಪಣೆ ಹೇಳಿ ಬಂದಾಗ ಭಾಳ ಹಸುವಾಗಿತ್ತು ಪಾಪ. ಒಂದು ವಾರದಿಂದ ಉಪವಾಸ ಇತ್ತು, ಎಲ್ಲ ಜಪ ಮುಗಿತಲ್ಲ ಅಂತ ಅಂದ್ಕೊಂಡು ಅಲ್ಲಿ ಬಂದಿದ್ದಾರೆ. ಒಂದಿಷ್ಟು ಹಣ್ಣುಗಳಿತ್ತಂತೆ, ತಿಂದುಬಿಟ್ರಂತೆ. ಒಳ್ಳೆ ಹಣ್ಣು ಹಾಲೆಲ್ಲ ಇತ್ತು, ತಿಂದು ಕುಡ್ದು ಹಾಕಿಬಿಟ್ರು. ಕುಡ್ದು ಹಾಕಿದ ಮೇಲೆ ಇವರೆಲ್ಲ ಗುಸುಗುಸು ಒಂದು ಮಾತಾಡೋದು ನೋಡಿ ಏನಾಯ್ತಪ್ಪ ಅಂತ ಅಂದ್ಕೊಂಡು ವೆಂಕಟರಾಮಾಚಾರ್ಯ ಬಂದು ನೋಡಿದರೆ ಶಿಷ್ಯರು ಹೇಳಿದ್ರಂತೆ, ಸ್ವಾಮಿ ನೋಡ್ರಿ ಸ್ವಾಮಿ, ಇವನು ಬಂದೆಲ್ಲ ಹಣ್ಣುಗಳನ್ನು ತಿಂದು ಹಾಲನ್ನೆಲ್ಲ ಕುಡ್ದು ಹಾಕಿಬಿಟ್ಟಿದ್ದಾನೆ, ದೇವರಿಗೆ ಅಭಿಷೇಕಕ್ಕೆ ಇಲ್ವೇ ಇಲ್ಲ ಅಂತ ಹುಡುಗರೆಲ್ಲ ದೂರು ಕೊಟ್ಟರಂತೆ. ವೆಂಕಟರಾಮಾಚಾರ್ಯರು ಬರ್ರಿ ಇಲ್ಲಿ ಅಂತ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿದರೆ ಆ ಗೋಪಾಲಕೃಷ್ಣನ ಬಾಯಿಂದ ಆ ಪಂಚಾಮೃತದ ಹನಿ ಹನಿ ಹನಿಯಾಗಿ ಹೊರಗೆ ಬರ್ತಾ ಇತ್ತಂತೆ. ನಿಧಾನಕ್ಕೆ ಆ ತುಟಿಯಿಂದ ಸವರ್ಕೊಂಡು ಬರ್ತಾ ಇತ್ತಂತೆ. ಅದನ್ನು ತೋರಿಸ್ತಾರೆ, ನೋಡಿ ನೀವು ಹೇಳಿದ್ರಿ ಇವನು ಕುಡ್ದ ಅಂಥೇಳಿ. ಅಲ್ಲಿ ಏನಾಗಿದೆ, ಆಯಾಸಪಟ್ಟ ತಿಂದಿದ್ರಲ್ಲ, ಅದು ಗೊತ್ತಿಲ್ಲ ಪಾಪ ದೇವರ ಅಭಿಷೇಕಕ್ಕಿಟ್ಟಿದ್ದಾರೆ ಅಂತ. ದೇವರ ಅಭಿಷೇಕಕ್ಕಿಟ್ಟ ಹಾಲು ಹಣ್ಣನ್ನು ತೊಗೊಂಡ್ಬಿಟ್ಟಿದ್ದಾರೆ. ತೊಗೊಂಡು ಕೃಷ್ಣಾರ್ಪಣ ಅಂತ ಕುಡಿದು ಬಿಟ್ಟಿದ್ದಾರೆ. ಅದು ಕೃಷ್ಣನ್ ನಿಜವಾಗಲೂ ಅರ್ಪಣೆ ಆಗಿದೆ ಅನ್ನೋದನ್ನು ಗುರುಗಳು ತೊಗೊಂಡು ಹೋಗಿ ತೋರಿಸಿದ್ರು. ನೋಡ್ರಿ, ನೀವು ಯಾರು ಜಪ ಮಾಡಲಿಕ್ಕೆ ಒಪ್ಪಲಿಲ್ಲ, ಇಲ್ಲಿ ಒಪ್ಕೊಂಡು ಹೋಗಿ ಮಾಡ್ತಾ ಇದ್ದಾನೆ ಅದು ಅಂತ ಅಂದ್ಕೊಂಡು, ಯಾರು ಅಂತ ನೋಡಿದ್ರೆ ಅವರೇ ಮಾದನೂರು ವಿಷ್ಣು ತೀರ್ಥರು ಪೂರ್ವಾಶ್ರಮದಲ್ಲಿ ಅಧ್ಯಯನ ಅಂತ ಮಾಡಲಿಕ್ಕೆ ಬಂದಾಗ ಈ ವ್ಯಾಸತತ್ವಜ್ಞರ ಶಿಷ್ಯರಾಗಿದ್ದರು ಆ ಮಹನೀಯರು. ಹಾಗಾಗಿ ಅವರು ತಮ್ಮ ಗುರುಪುತ್ರನ ಬದುಕಿಸಲಿಕ್ಕೆ ಒಂದು ಸಪ್ತಕಗಳ ಕಾಲ ನರಸಿಂಹಮತರ ಜಪವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ಎಲ್ಲ ಸ್ವೀಕಾರ ಮಾಡಿದರೆ ನನಗೆ ತಲುಪಿದೆ ಅನ್ನೋದನ್ನು ದೇವರು ತನ್ನ ಲೀಲೆಯಿಂದ ತೋರಿಸಿದ ಅಂಥೇಳಿ ಆ ಮಹನೀಯರ ಚರಿತ್ರೆಯಲ್ಲಿ ಗೊತ್ತಾಗುತ್ತೆ. ಎಂಥ ಗುರುಗಳು, ಎಂಥ ಶಿಷ್ಯರು. ಮಾದನೂರು ವಿಷ್ಣು ತೀರ್ಥರು ಅಂತಂದರೆ ಅವರ ಗ್ರಂಥಗಳೇ ಅದ್ಭುತ. ಭಾಗವತ ಸಾರೋದ್ಧಾರ, ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜಿನಿ, ಹೆಸರು ಕೇಳ್ತಾ ಇದ್ದರೆ ಆನಂದ ಆಗುತ್ತೆ. 108 ಸುಧಾಮಂಗಳ ಮಾಡಿದ ಮಹನೀಯರವರು. ಅಂಥವ್ರಿಗೆ ಪಾಠ ಮಾಡಬೇಕು ಅಂತಂದರೆ ವೆಂಕಟರಾಮಾಚಾರ್ಯ ವಿದ್ವತ್ ಎಂಥದ್ದಿರಬೇಕು ಅಂತ ನಾವೊಮ್ಮೆ ಗಮನಿಸಬೇಕು. ಹಾಗಾಗಿ ಗುರುಪುತ್ರನನ್ನು ಬದುಕಿಸಿಕೊಟ್ರು. ಆದರ್ಶ ಗುರುಗಳು, ಆದರ್ಶ ಶಿಷ್ಯರು ಅವರ ಜೀವನದಲ್ಲಿ ನಾವು ನೋಡಬೇಕು. ಹೀಗೆ ಅಪೂರ್ವವಾದ ಚರ್ಯಗಳು ಅವರ ಜೀವನದಲ್ಲಿ. ಅದರ ಜೊತೆಗೆ ಇನ್ನೊಂದು ಅವರ ಮಹಿಮೆ ನೋಡೋದು ಅಂತಂದರೆ, ಪ್ರತಿ ವರ್ಷ ಗದ್ವಾಲಲ್ಲಿ ವಿದ್ವತ್ ಸಭೆ ಆಗ್ತಾ ಇತ್ತು ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಹೆಸರೇನಾಗಿತ್ತು ಅಂದರೆ ವಿದ್ವತ್ ಗದ್ವಾಲ ಅಂತ ಒಂದು ಹೆಸರಿತ್ತಂತೆ. ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಆ ಗದ್ವಾಲ ಕ್ಷೇತ್ರದಲ್ಲಿ ವಾಸ ಮಾಡಬೇಕು, ರಾಜನ ಹತ್ರ ಇರಬೇಕು. ಅವ್ರ ಯೋಗ್ಯತಾನುಸಾರ ಸಣ್ಣ ಹುಡುಗ ಬಂದಿದ್ದರು, ಅವನು ಹೇಳಿದ ಅನುವಾದ ಮಾಡಿದ ವಿಷಯಕ್ಕೆ ರಾಜ ಪುರಸ್ಕಾರ ಕೊಡ್ತಾ ಇದ್ದಂದರೆ ಎಂಥ ಧರ್ಮಿಷ್ಠ ರಾಜರು ನಮ್ಮ ಭಾರತದಲ್ಲಿದ್ದರು, ನಮ್ಮ ಆಂಧ್ರ ಕರ್ನಾಟಕಗಳಲ್ಲಿದ್ದರು ಅಂತ ನಾವೊಮ್ಮೆ ಮನಸ್ಸಿಗೆ ತಂದ್ಕೊಳ್ಬಹುದು. ಇಂಥ ಗದ್ವಾಲ ಕ್ಷೇತ್ರದಲ್ಲಿ ಆ ಪ್ರಾಂತ್ಯದಲ್ಲಿ ವಿದ್ವತ್ ಸಭೆ ಆಗೋ ಕಾಲಕ್ಕೆ ಅಲ್ಲಿ ಈ ವೆಂಕಟರಾಮಾಚಾರ್ಯರ ಶಿಷ್ಯರೊಬ್ಬರು ಹೋಗಿದ್ದರಂತೆ. ಇವರು ಶಿಷ್ಯರು ಹೋದಾಗ ಕಾಶಿಯಿಂದ ಒಬ್ಬ ವಿದ್ವಾಂಸ ಬಂದಿದ್ದಾನೆ. ತರ್ಕಶಾಸ್ತ್ರದಲ್ಲಿ ಜೋರಾದ ಚರ್ಚೆ ಅಂತೆ, ಅಪೂರ್ವವಾದ ಚರ್ಚೆ. ಅಂಥ ಚರ್ಚೆ ಮಾಡೋ ಕಾಲಕ್ಕೆ ಏನಾಗಿದೆ ಅಂತಂದರೆ, ಈ ಕಲ್ಲೂರು ಭೀಮಾಚಾರ್ಯರು ಅಂತ ವೆಂಕಟರಾಮಾಚಾರ್ಯ ಶಿಷ್ಯರು ಹೋಗಿ ಅನುವಾದ ಮಾಡ್ತಾ ಇದ್ದಾರೆ. ಆತ ಏನು ಪ್ರಶ್ನೆ ಹಾಕಬೇಕು, ಇದಕ್ಕೆ ಉತ್ತರ ಹೇಳಬೇಕು. ಅದನ್ನು ಕೋಟಿಕ್ರಮ ಅಂತ ಒಂದು ಮತ್ತೊಂದು ಅಂತ ಬೆಳೆಸ್ಕೊಂಡು ಹೋಗೋದು. ಆತ ಪ್ರಶ್ನೆ ಹಾಕಬೇಕು, ಇವರು ಉತ್ತರ ಕೊಡಬೇಕು, ಮತ್ತೆ ಇವರು ಅದನ್ನು ಬೆಳೆಸ್ತಾ ಹೋಗಬೇಕು. ಹಿಂಗೆ ಬೆಳೆಸ್ತಾ ಹೋದ ಕೂಡಲೇ ಯಾರಿದು ಇಂಥ ಪ್ರಬಲವಾಗಿ ಜನ ಎಲ್ಲ ಅಂದ್ಕೊಂಡ್ರಂತೆ ಇದು ಮುಗಿಯತ್ತೋ ಇಲ್ಲೋ, ಇಡೀ ದಿವಸ ಹಿಂಗೆ ವಾಕ್ಯಾರ್ಥದಲ್ಲೇ ನಾವು ಕಳೆದು ಬಿಡ್ತೀವೇನೋ ಅಂತ. ಯಾಕೆಂದರೆ ಅವರು ಪ್ರಚಂಡವಾದ ಶೈಲಿ ಅದು. ಹಾಗೆ ವಾಕ್ಯಾರ್ಥ ಮಾಡೋ ಕಾಲಕ್ಕೆ ಯಾರು ಇದು ಎಲ್ಲಿದ್ದು ಹೇಳ್ತಾ ಇದ್ದೀರಿ ವಾಕ್ಯ ಅಂತಂದಾಗ ಅವ್ರು ಹೇಳಿದ್ರಂತೆ, ಇದು ನಮ್ಮ ಗುರುಗಳು ಬರೆದಿರ್ತಕ್ಕಂಥ ದ್ರಾಕ್ಷಾಪಾಕ ಅಂತ ಒಂದು ಗ್ರಂಥ, ಆ ಗ್ರಂಥದ ವಿಷಯವನ್ನು ನಾನಿಲ್ಲಿ ಮಂಡನೆ ಮಾಡ್ತಾ ಇದ್ದೀನಿ ಅಂತಂದ್ರಂತೆ ಕಲ್ಲೂರು ಭೀಮಾಚಾರ್ಯ. ಅವರಂದ್ರಂತೆ ಸಾಕು, ಯಾಕೆಂದರೆ ನಾವು ಕಾಶಿಯಲ್ಲೇ ದೊಡ್ಡ ದೊಡ್ಡ ಪರಿಷ್ಕಾರ ಇದೆ, ಕ್ರೋಢಪತ್ರಗಳನ್ನು ಅಧ್ಯಯನ ಮಾಡಿದವರು, ಕೋಟಿಕ್ರಮಗಳನ್ನು ನಾವೇ ತಿಳ್ಕೊಂಡವರು ಅಂತ ಅಂದ್ಕೊಂಡಿದ್ವಿ. ಆದರೆ ನಿಮ್ಮ ಗುರುಗಳು ಬರೆದಿರೋ ಈ ಗ್ರಂಥದ ಮಾತುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಕ್ರಮ ಏನೇನೂ ಅಲ್ಲ ಇದ್ರ ಮುಂದೆ ಅಂತ ಅನಿಸುತ್ತೆ ಅಂತ ಆ ವಿದ್ವಾಂಸನೇ ಶರಣಾಗತನಾದ ಅಂತ ಅವರ ಚರಿತ್ರೆಯಲ್ಲಿ ಕಂಡುಬರುತ್ತೆ. ಎಂಥ ರೋಮಾಂಚನಕಾರಿಯಾದ ವಿಷಯ. ಹೀಗೆ ಸಾಧನೆ ಮಾಡಿದವರು. ಹೀಗೆ ದ್ರಾಕ್ಷಾಪಾಕ ಅಂತ ಒಂದು ಅಪೂರ್ವವಾದ ಗ್ರಂಥ,
ನಮ್ಮ ದುರ್ದೈವ ಅಂತಂದರೆ ಇವತ್ತಿಗೆ ಆ ಗ್ರಂಥ ಉಪಲಬ್ಧ ಇಲ್ಲ. ಆದರೆ ಆ ಗ್ರಂಥದಲ್ಲಿದ್ದ ಮಾತುಗಳನ್ನು ಹೇಳಿದರು ಅಂತೆಲ್ಲ ಉಲ್ಲೇಖ ಇದೆ ನಮಗೆ. ಅಂತಹ ಗ್ರಂಥದ ಮಾತುಗಳನ್ನು ಹೇಳಿದ್ದಕ್ಕೆ ಒಬ್ಬ ಪರಮತೀಯ ವಿದ್ವಾಂಸ ತಾನು ಶರಣಾಗತ ಆದ ಅಂತಂದರೆ ಇಂಥ ಅನುವಾದ ಮಾಡಿದವರು ಹೇಗಿರಬೇಕು, ಅವರಿಗೆ ಪಾಠ ಮಾಡಿದವರು ಎಂಥ ವಿದ್ವಾಂಸರಿರಬೇಕು. ಹಾಗೆ ನಾವು ವೆಂಕಟರಾಮಾಚಾರ್ಯರ ವಿದ್ವತ್ ಎಂಥದ್ದು ಅಂತ ಒಮ್ಮೆ ಅಂದ್ಕೊಳ್ಬೇಕು. ಅದಕ್ಕೆ ದಾಸಪ್ಪದಾಸರು ಅಂತ ಗೋಪಾಲದಾಸರ ತಮ್ಮಂದ್ರೆ ಅವ್ರು ಹೇಳ್ತಾರೆ, ಕಂಡೆ ಕರುಣಿಗಳೊಳಗ್ರೇಸರರಾದ ಪಂಡಿತ ರಾಮಾರ್ಯರ ಕೊಂಡಾಡಲಿವರನ್ನು ಎಷ್ಟರವ ನಾನು ಕಂಡೆ ಎನ್ನ ಮನಕ್ಕೆ ಉತ್ಸಾಹವಾಗಿ ಕಂಡೆ ಕರುಣಿಗಳೊಳಗೆ ಅಗ್ರೇಸರರಾದ ಪಂಡಿತ ರಾಮಾರ್ಯರ. ಮಹಾಕಾರುಣಿಕರು ನಮ್ಮ ಗುರುಗಳು. ಅಂಥ ಮಹಾನುಭಾವರನ್ನ ಕಂಡೆ ಇವರನ್ನು ಕೊಂಡಾಡಬೇಕು ಅಂತಂದ್ರೆ ನಾನೆಂಥವನು, ಕೆಲ ಘಟ ಜನುಷ ಚೋಲಿರಾಕಾರಿ ಸಿಂಧು ಅಂತ ಹೇಳಿ ಇಡೀ ಸಮುದ್ರವನ್ನು ಹಿಂಗೆ ಆಪೋಷಣ ಮಾಡಿಕೊಂಡ್ರಲ್ಲ, ಅಂಥ ಸಾಮರ್ಥ್ಯ ನನ್ನಲ್ಲಿಲ್ಲ. ಹಾಗಾಗಿ ಕೊಂಡಾಡಬೇಕು ಅಂತಂದರೆ ನನ್ನ ಕೈಲಿ ಸಾಧ್ಯ ಇಲ್ಲ, ಯಥಾಮತಿಯಾಗಿ ನಾನು ಅದನ್ನು ವಿವರಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಚರಣವೆಂದರೆ ಇವರ ಚರಣವೇ ಸುಖಕರ ಹರಿಯಾತ್ರೆ ಪರವಾಗಿ ಇನ್ನು ಕರಗಳೆಂದರೆ ಇವರ ಕರವೇ ಮಂಗಳಕರ ಹರಿಪೂಜೆಯಲ್ಲಿ ಸತತ ಕರಣಗಳು ಮುಂತಾದ ಸರ್ವೇಂದ್ರಿಯಗಳಿಂದ ಹರಿಯನ್ನೇ ವಿಷಯೀಕರಿಸಿ ಇರುವ ಅನುಭೋಗವು ಇರತೋರಿ ತಮ್ಮ ನಿಜ ಕುರುಹು ನೋಡೆಂದು ಚಪ್ಪರಿಸಿ ಬಿಗಿದಪ್ಪಿದುದ ಕಂಡೇ ಕರುಣಿಗಳೊಳಗಗ್ರೇಸರರಾದ ಪಂಡಿತ ರಾಮಾರ್ಯರ. ಅವ್ರು ಹೇಳ್ತಾರೆ, ಚರಣ ಅಂದರೆ ಗುರುಚರಣ. ಯಾವತ್ತೂ ಗುರುಗಳ ಪಾದವನ್ನು ಬಿಡಬಾರ್ದಂತೆ. ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಅಂತ ಅದು ಇವರದೇ ಪದ್ಯ. ಹಾಗಾಗಿ ಚರಣ ಅಂದರೆ ಗುರುಗಳ ಚರಣ. ಯಾಕೆ? ಹರಿಯಾತ್ರೆ ಪರವಾಗಿ ಎಲ್ಲ ಕಡೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದವರು ನಮ್ಮ ಗುರುಗಳು. ಹಾಗಾಗಿ ಅಷ್ಟು ಪವಿತ್ರವಾದ ಚರಣ. ಕರಗಳು ಅಂದರೆ ಇವರದೇ ಕರ. ಯಾಕೆ ಅಂತಂದರೆ ನಿರಂತರ ಹರಿಪೂಜೆ ಮಾಡಿದ ಕೈಗಳಿದು. ಸತತವಾಗಿ 96 ವರ್ಷ ಹರಿಪೂಜೆ ಮಾಡಿದ ಕೈ ಅದು. ಅಂಥ ಇಂಥ ಕೈಯೇ, ಸಾಮಾನ್ಯ ಕೈಯಲ್ಲ. ಇಡೀ ಜೀವನದುದ್ದಕ್ಕೂ ಕೂಡ ಶಾಸ್ತ್ರಾಭ್ಯಾಸ, ಪಾಠ ಪ್ರವಚನ, ಸಜ್ಜನರ ಉದ್ಧಾರ, ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥದ್ದು, ಇದನ್ನೇ ಮಾಡಿರತಕ್ಕಂತಹ ಕರಗಳು ನಮ್ಮ ಗುರುಗಳ ಕರಗಳು. ಅದೇ ಥರನೇ ಅವರ ಮನಸ್ಸು ಮೊದಲಾದ ಬೇರೆ ಬೇರೆ ಇಂದ್ರಿಯಗಳು ಅಂತೇನಿದ್ದಾವೆ ಎಲ್ಲವೂ ಕೂಡ ಪರಮಾತ್ಮನನ್ನೇ ವಿಷಯೀಕರಿಸಿದ್ದು. ಕರಣಗಳೆಲ್ಲ, ಇಂದ್ರಿಯಗಳೆಲ್ಲ ಅಂಥ ಕರಣಗಳು. ಹಾಗಾಗಿ ಇಂಥ ಹರಿಯಾತ್ರೆ ಮಾಡಿದ ಚರಣವುಳ್ಳವರು, ಹರಿಪೂಜೆ ಮಾಡಿದ ಕರಗಳುಳ್ಳವರು, ಹರಿಗೇ ಅರ್ಪಣೆ ಮಾಡಿದ ಸಮಸ್ತ ಇಂದ್ರಿಯಗಳುಳ್ಳವರು ನಮ್ಮ ಗುರುಗಳು. ಅಂಥ ಗುರುಗಳು ನಮಗೆ ಬಿಗಿದು ಚಪ್ಪರಿಸಿ ಅವರು ಬೆನ್ನ ಮೇಲೆ ಕೈ ಹಾಕಿ ನೋಡಿದು ಅಂತ ತಮ್ಮ ಬಗ್ಗೆ ತಾವು ತಿಳಿಸಿಕೊಟ್ರು. ಅಂಥ ಮಹನೀಯರನ್ನು ಕರುಣಿಗಳೊಳಗೆ ಅಗ್ರೇಸರರಾದ ಕರುಣಾಕರರಾದ ವೆಂಕಟರಾಮಾಚಾರ್ಯ ಗುರುಗಳನ್ನು ನೋಡಿದೆ ಅಂತ ಈ ಗೋಪಾಲದಾಸರ ತಮ್ಮಂದರು ಸ್ತೋತ್ರ ಮಾಡ್ತಾರೆ. ಅದ್ಭುತವಾದ ವ್ಯಕ್ತಿತ್ವ. ಹಾಗಾಗಿ ಶ್ರೀ ವ್ಯಾಸತತ್ವಜ್ಞ ತೀರ್ಥರ ಪೂರ್ವಾಶ್ರಮದ ಅನೇಕ ಮಹಿಮೆಗಳಲ್ಲಿ ಒಂದೆರಡು ಮಹಿಮೆಗಳನ್ನು ನಾವು ಕಂಡಿದ್ದೇವೆ. ಇನ್ನು ಮುಂದಿನ ಭಾಗದಲ್ಲಿ ವಿಶೇಷವಾದ ಅವರ ಯತ್ಯಾಶ್ರಮದ ಅನೇಕ ಪ್ರಸಂಗಗಳನ್ನು ಅವಲೋಕನ ಮಾಡೋಣ ಅಂತ ಹೇಳ್ತಾ ಶ್ರೀ ವ್ಯಾಸತತ್ವಜ್ಞ ತೀರ್ಥರ ಚಿಂತನೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಈ ವಿಷಯದ ಸೇವಾಕರ್ತೃಗಳು ವಾರುಣಿ ಜಯಂತ್ ದಂಪತಿಗಳು. ಇವರಿಗೂ ಕೂಡ ಆ ಮಹನೀಯರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿ ಸಂಕ್ಷಿಪ್ತ ಅನುಸಂಧಾನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.